ಹಾಯ್ ಎಲ್ಲರಿಗೂ ನಮಸ್ಕಾರ. ವೃದ್ಧಿ ಫ್ಯಾಷನ್ಗೆ ಸ್ವಾಗತ. ನಾನಿವತ್ತು ಹೈ ನೆಕ್ ಬ್ಲೌಸ್ ಡ್ರಾಫ್ಟಿಂಗ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಶೋಲ್ಡರ್ ಲೈನ್ ತೆಗೆದುಕೊಳ್ಬೇಕು. ನಂತರ ಲೆಂತ್ ಫ್ರಂಟ್ ಲೆಂತ್ 14.50, ಹಾಗೆಯೇ ಡಾಟ್ ಪಾಯಿಂಟ್ 10. ಇಲ್ಲಿ ನೋಡಿ, ಡಾಟ್ ಪಾಯಿಂಟಿಗೆ ಮತ್ತು ಲೆಂತಿಗೆ ನೀಟಾಗಿ ಲೈನ್ ಎಳೆದುಕೊಳ್ಬೇಕು ಮೊದಲು. ನೆಕ್ಸ್ಟ್ ನಾವು ಶೋಲ್ಡರ್ 14.25 ಇಂಚ್ ಇದೆ, ಅದರ ಅರ್ಧ 7.25, ಹಾಗೆ 1 ಇಂಚು ಡೌನ್ ಮಾಡಿಕೊಳ್ಬೇಕು. ನೆಕ್ ವಿಡ್ತ್ ಇಲ್ಲಿ ನಾನು 2.5 ತೆಗೆದುಕೊಳ್ತಾ ಇದ್ದೇನೆ. 2.5 2.25 ಇಂಚು ಕೂಡ ತೆಗೆದುಕೊಳ್ಬೋದು. ಸ್ವಲ್ಪ ದಪ್ಪ ಇದ್ದವರಿಗೆ 3 ಇಂಚು ಕೂಡ ತೆಗೆದುಕೊಳ್ಬೋದು. ಹಾಗೆಯೇ ಶೋಲ್ಡರ್ ನಿಮ್ಮದು ಎಷ್ಟು ಬರ್ತಾ ಇದೆ ಅಷ್ಟೇ ತೆಗೆದುಕೊಳ್ಬೇಕು. 8 ಬಂದರೆ 16 ಬಂದರೆ 8, 15 ಬಂದರೆ 7.5, ಆ ಥರ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ನಾನು ಆರ್ಮೋಲ್ ಲೆಂತ್ 6.5ಗೆ ತೆಗೆದುಕೊಂಡು ಚೆಸ್ಟ್ ಲೈನ್ ಎಳೆದಿದ್ದೇನೆ. ಈಗ ಚೆಸ್ಟ್ 8.5 ಪ್ಲಸ್ ಹಾಫ್ ಇಂಚ್ ಲೂಸಿಂಗ್, ಅಥವಾ ನಾವು ಟಕ್ಸಿಗೆ ಇದು ಯೂಸ್ ಆಗುತ್ತೆ. ಅದೇ ರೀತಿ ಇಲ್ಲಿ 3.4ರಷ್ಟು ನಾನಿಲ್ಲಿ ಡಾಟಿಗೆ ಅಂದರೆ ತೆಗೆದುಕೊಂಡಿದ್ದೇನೆ, ಡಾಟ್ ಪಾಯಿಂಟ್ ಹತ್ತಿರ. ಇದು ಟಕ್ಸ್ ಕೊಡಲಿಕ್ಕೆ ಅಂದರೆ ಪ್ರಿನ್ಸಸ್ ಕಟ್ ಶೇಪಿಗೆ. ಹಾಗೆ ಇಲ್ಲಿ ನೆಕ್ ನಮಗೆ 2 ಇಂಚಿನ ನೆಕ್ ಬೇಕಾದ್ದು, ಅದಕ್ಕೆ ಅದು ನೆಕ್ಕಿನ ಹತ್ತಿರದಿಂದ ಈ ನೆಕ್ ಹೋಗ್ತಾ ಅಂದರೆ ಶೋಲ್ಡರ್ ಹೋಗ್ತಾ ಇದೆ. ನೋಡಿ, ಈಗ ನೀವು ತಮ್ನೇಲಲ್ಲಿ ನೋಡಿರ್ಬೋದಲ್ಲ, ಅದೇ ರೀತಿ ಶೋಲ್ಡರ್ ಬರ್ತದೆ. ಇದಕ್ಕೆ ಮೊದಲಿಗೆ ಇಲ್ಲಿ 4 ಇಂಚ್ವರೆಗೆ ನಾನೊಂದು ಮಾರ್ಕ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇಲ್ಲಿಂದ ನಮ್ಮ ಪ್ರಿನ್ಸಸ್ ಶೇಪ್ ಬರುತ್ತೆ. ಹಾಗೆ ಇಲ್ಲಿ ಒಂದು 2 ಪಾಯಿಂಟ್ನಷ್ಟು ಡೌನ್ ತೆಗೆದುಕೊಳ್ಬೇಕು. ಇದು ಪ್ರಿನ್ಸಸ್ ಕಟ್ನ ಫಸ್ಟ್ ಪಾರ್ಟ್. ಈ ಥರ ನೀಟಾಗಿ ನಾವು ಪ್ರಿನ್ಸಸ್ ಕಟ್ಟಿಗೆ ಲೈನ್ ಕೊಡಬೇಕು. ಈಗ ಇದಕ್ಕೆ 3/4 ಇಂಚಿನಷ್ಟು ಅಂದರೆ 0.75ನಷ್ಟು ನಾವೊಂದು ಟಕ್ಸ್ ಕೊಟ್ಟು ಇಲ್ಲಿ ಆರ್ಮೋಲ್ ಶೇಪ್ ಕೊಡಬೇಕು. ಇವರ ಆರ್ಮೋಲು 16.5. ಇಲ್ಲಿ ಇದು ಹಾಫ್ ಇಂಚ್ ಜಾಸ್ತಿ ಕೊಡಬೇಕು, ಯಾಕೆಂದರೆ ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ ಲೂಸಿಂಗ್ ಇದ್ದರೆ ಒಳ್ಳೆಯದು. ಹಾಗೆ ಇಲ್ಲಿ ನೋಡಿ, ನಾನು ಪ್ರಿನ್ಸಸ್ ಶೇಪ್ ಕೊಡ್ತಾ ಇದ್ದೇನೆ. ಇದು ನೀಟಾಗಿ ಕೊಡಬೇಕು. ಕೈಯಲ್ಲೂ ಕೊಡ್ಬೋದು, ನೀವು ಆರ್ಮೋಲ್ ಶೇಪರ್ ಇದ್ದರೂ ಅದರಲ್ಲೂ ಕೊಡ್ಬೋದು. ಈಗ ನೋಡಿ, ಪ್ರಿನ್ಸಸ್ ಶೇಪ್ ಈ ಥರ ನೀಟಾಗಿ ಕೊಡಬೇಕು. ಅದೇ ಲೆಂತನ್ನು ನಾವು ಚೆಕ್ ಮಾಡಿಕೊಳ್ಬೇಕು. ಇದು ಯಾಕೆ ಲೆಂತ್ ಚೆಕ್ ಮಾಡಿಕೊಳ್ಳೋದಂದರೆ, ನಾವು ಇದನ್ನು ಜಾಯಿಂಟ್ ಮಾಡುವಾಗ ವ್ಯತ್ಯಾಸ ಬರಬಾರ್ದಂತ ಈ ಥರ ಕೊಡ್ತೇವೆ. ನೋಡಿ, ನಾವೀಗ ವೇಸ್ಟ್ ಲೆಂತ್ ತೆಗೆದುಕೊಳ್ಳುವಾಗ 2.5 ಮೈನಸ್ ಆ್ಯಡ್ ಮಾಡಿಕೊಂಡು ಮತ್ತೆ 7 ಇಂಚು ಅಂದರೆ 28 ಇವರ ವೇಸ್ಟ್ 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಎಳೆದುಕೊಳ್ಬೇಕು. ನೋಡಿ, ಈಗ ನಾವು ಪ್ರಿನ್ಸಸ್ ಪಾರ್ಟನ್ನು ಮಾರ್ಜಿನ್ ಲೈನ್ ಎಳೆದುಕೊಳ್ಬೇಕು. ಇಲ್ಲಿ ನಾವು ಯಾವುದೇ ಮಾರ್ಜಿನ್ ತೆಗೆದುಕೊಳ್ಳಿಲ್ಲ, ಇದು ರೆಡಿ ಮೆಜರ್ಮೆಂಟ್. ಹಾಗೆಯೇ ಇಲ್ಲಿ ನೆಕ್ ಡೌನು, ನೆಕ್ ಡೀಪು 4 ಇಂಚು. ಇದು ಪ್ಯಾಕ್ ನೆಕ್ಕಿಗೆ ಬರುತ್ತೆ, ಅಂದರೆ ಫುಲ್ ಪ್ಯಾಕ್. ನಾವು ಹಾಕಿಕೊಳ್ಳುವಾಗ ನಮ್ಮ ಕುತ್ತಿಗೆಯವರೆಗೆ ಬರುತ್ತೆ. ಹಾಗೆ ಇದು ಪ್ಯಾಕ್ ನೆಕ್ ಬ್ಲೌಸಿಗೆ ಸೇರುತ್ತೆ, ಅಂದರೆ ಹಾಲ್ಟರ್ ನೆಕ್ ಕೂಡ ಹೇಳ್ತೇವೆ ಇದನ್ನು. ಆದರೆ ಕಾಲರ್ ಇಲ್ಲ, ಕಾಲರ್ ಹಾಕಿ ಕೂಡ ಈ ಬ್ಲೌಸನ್ನು ಮಾಡ್ಬೋದು. ಇದು ಕಾಲರ್ ಇಲ್ಲದೆ ಮಾಡ್ತಾ ಇರೋದು. ನೋಡಿ, ಈಗ ಇದನ್ನು ನೀಟಾಗಿ ಕಟ್ ಮಾಡಬೇಕು. ಫಸ್ಟಿಗೆ ನಾವು ಪ್ರಿನ್ಸಸ್ ಶೇಪನ್ನು ಕಟ್ ಮಾಡಬೇಕು. ಫಸ್ಟ್ ಪಾರ್ಟ್ ಇದು ಡಿಸೈನರ್ ಬ್ಲೌಸು. ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ಮಾಡೋದ್ರಿಂದ ಯಾವ ಡಿಸೈನ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ನಾವು ಆರ್ಮೋಲ್ ಚೆಕ್ ಮಾಡಿಕೊಳ್ಬೇಕು. ಆರ್ಮೋಲು 16.5 ಅಂತ, ಹಾಗೆ ಸ್ವಲ್ಪ ಜಾಸ್ತಿ ಇದೆ ಲೂಸಿಂಗಿಗೆ, ಅದು ಬೇಕಾಗತ್ತೆ. ಇಲ್ಲಿ ನೋಡಿ, ನಾವು ನೆಕ್ ಶೇಪ್ ರೌಂಡಾಗಿ ಕೊಡಬೇಕು. ಇಲ್ಲಿ ನಮಗೆ ರೌಂಡ್ ಕೊಡಲಿಕ್ಕೆ ಆಗದಿದ್ದರೂ ಕೂಡ ನಾವು ಬಟ್ಟೆ ಕಟ್ ಮಾಡುವಾಗ ನೀಟಾಗಿ ರೌಂಡ್ ಶೇಪಲ್ಲೇ ಬರಬೇಕು, ಆಗ ಮಾತ್ರ ಇದು ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಪಾಯಿಂಟ್ ಬಂದರೆ ಅದನ್ನು ಮೈನಸ್ ಮಾಡಿಕೊಳ್ಬೇಕು. ಇದೇ ರೀತಿ ನಾವು ಕಾಲರ್ ಬ್ಲೌಸು ಕೂಡ ಕಟ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಇನ್ನು ಮುಂದೆ ಬೇರೆ ಬೇರೆ ಸೈಜ್ನ ಬ್ಲೌಸ್ ಕಟ್ಟಿಂಗ್ ಕೂಡ ತೋರಿಸ್ತೇನೆ.
ಈಗ ತೋರಿಸ್ತಾ ಇರೋದು 34 ಅಪ್ಪರ್ ಚೆಸ್ಟ್ 36ನದ್ದು. ನಾವು ಲಾಸ್ಟ್ ಮೆಜರ್ಮೆಂಟ್ ಮಾಡುವಾಗ ಕಟ್ಟಿಂಗ್ ಆದಮೇಲೆ ನಾವು ಅಳತೆ ಮಾಡುವಾಗ 34 ಅಪ್ಪರ್ ಚೆಸ್ಟ್ 36 ಬಸ್ಟ್ ಸೈಜ್ ಅಂದರೆ ಚೆಸ್ಟ್ ಸೈಜ್ ಬರಬೇಕು. ಆಗ ಮಾತ್ರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗಲ್ಲಿ ನಮ್ಮ ಬ್ಲೌಸ್ ನಿಲ್ಲುತ್ತೆ. ನೋಡಿ, ಇಲ್ಲಿ ಆರ್ಮೋಲು ನೀಟಾಗಿ ಶೇಪಲ್ಲಿ ಇರಬೇಕು. ಇದನ್ನು ನಾವು ಈಗಲೇ ಸರಿ ಮಾಡಿಕೊಳ್ಬೇಕು. ಆರ್ಮೋಲ್ ಯಾವತ್ತು ರೌಂಡ್ ಶೇಪಲ್ಲೇ ಇರಬೇಕು. ಯಾಕೆಂದರೆ ಇದು ಸ್ಕ್ವೇರ್ ತರಹ ಬರಬಾರ್ದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾವು ಹೇಗೆ ಕೂಡ ಕಟ್ ಮಾಡ್ಬೋದು. ಅಂದರೆ ನಮಗೆ ಶೇಪ್ ನೀಟಾಗಿ ಇರಬೇಕಲ್ಲಿ. ಆರ್ಮೋಲ್ ಯಾವತ್ತು ಶೇಪ್ ನಾವು ನೋಡುವಾಗಲೇ ನಮಗೆ ನೀಟಾಗಿ ಕಾಣಬೇಕು. ನೋಡಿ, ಇದನ್ನು ನಾವು ಮತ್ತೆ ಕಟ್ ಮಾಡುವ. ನೋಡಿ, ಈ ಥರ ಶೇಪ್ ನೀಟಾಗಿ ಬರಬೇಕು. ಈಗ ನಾವು ಬ್ಯಾಕ್ ಸೈಡ್ ಕಟ್ ಮಾಡುವಾಗ ನಾವು ಫ್ರಂಟನ್ನು ಇಟ್ಟು ಕಟ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ, ನಾನು ಶೋಲ್ಡರ್ ಸ್ವಲ್ಪ ಪಾಯಿಂಟ್ ಬಂದಾಗಿದೆಯಲ್ಲ, ಅಲ್ಲಿಂದ ನಾವು ಪಾಯಿಂಟನ್ನು ತೆಗೆಯಬೇಕು. ನೋಡಿ, ಇದು ಬ್ಯಾಕಿಗೆ, ಇದು ಫ್ರಂಟ್ ಇದ್ದು ಬ್ಯಾಕಿಗೆ ಹೀಗೆ ಇಟ್ಟು ಇದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಲೆಂತಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಹಾಗೆಯೇ ಸ್ವಲ್ಪ ವಿಡ್ತಲ್ಲಿ ಕೂಡ ಒಂದು 1/2 ಇಂಚಷ್ಟು ಜಾಸ್ತಿ ತೆಗೆದುಕೊಂಡು ನಾವು ಶೋಲ್ಡರ್ ನೀಟಾಗಿ ಒಂದೇ ಲೆಕ್ಕ, ಅಂದರೆ ಬ್ಯಾಕ್ ಹ್ಯಾಂಡ್ ಮತ್ತು ಫ್ರಂಟ್ ಒಂದೇ ಅಳತೆಗೆ ಬರಬೇಕು. ಈಗ ನಾವು ಚೆಸ್ಟ್ ಸೈಜ್ ಎಷ್ಟಿದೆಯೋ ಅಷ್ಟೇ ಕೊಡಬೇಕು. ಹಾಗೆ ಆರ್ಮೋಲ್ ಕೂಡ 6ವರೆಗೆ ಕೊಟ್ಟಿದ್ದೇವೆ, ಅಷ್ಟೇ ಕೊಡಬೇಕು. ಹಾಗೆಯೇ ಇದಕ್ಕೆ ಬ್ಯಾಕಲ್ಲಿ ಯಾವುದೇ ಲೂಸಿಂಗ್ ಕೊಡಬಾರ್ದು. ಇದು ಪ್ಯಾಕ್ ಆದರೂ ಕೂಡ ನಾವು ಬ್ಯಾಕಲ್ಲಿ ಡಿಸೈನ್ ಕೊಡುವುದರಿಂದ ಸ್ವಲ್ಪ ಬ್ರಾಡಾಗಿ ಬರುತ್ತೆ. ನೋಡಿ, ಈ ಥರ ಈ ಲೈನು ನಾವು ಟಕ್ಸಿಗೆ ಕೊಡೋದು. ಇದು ಚೆಸ್ಟ್ ಲೈನು. ಇಲ್ಲಿ ನಾವು ಪುನಃ ಅಳತೆ ಮಾಡಿ ನೋಡ್ಕೊಳ್ಬೇಕು. ಅಂದರೆ 8ವರೆ ಚೆಸ್ಟ್, 8ವರೆ. ಹಾಗೆ ವೇಸ್ಟ್ 28 ಅಂದರೆ 7 ಇಂಚ್. ಹಾಗೆ ಇಲ್ಲಿ ನೋಡಿ, ಆರ್ಮೋಲನ್ನು ಈ ಥರ ನೀಟಾಗಿ ಜಾಯಿಂಟ್ ಮಾಡಬೇಕು. ಈಗ ನಾವು ಬ್ಯಾಕಿನ ನೆಕ್ 2ವರೆಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೇನೆ. ಇಲ್ಲಿ ನಾವು ಒಂದು ಪ್ಯಾಟರ್ನ್ ಬಿಡಿಸೋದ್ರಿಂದ ಇಲ್ಲಿ ನಮಗೆ ಇಷ್ಟು ಜಾಗ ಬೇಕಾಗತ್ತೆ. ಹಾಗೆ ಇಲ್ಲಿ ಬ್ಯಾಕ್ ಬೆಲ್ಟ್ ನಾನು 3 ಇಂಚ್ ತೆಗೆದುಕೊಳ್ತೇನೆ. ನೋಡಿ, ಈ ಥರ ಶೇಪ್ ಕೊಟ್ಟಿದ್ದೇನೆ ಇದಕ್ಕೆ. ಈಗ 1 ಇಂಚ್ ಟಕ್ಸ್, ಅದೇ ರೀತಿ ನಾವಿದನ್ನು ಜಾಯಿಂಟ್ ಮಾಡುವ. ಈಗ ಈ ಥರ ಶೇಪ್, ಇದು ಆನಿಯನ್ ಶೇಪ್ ಥರ ಬರುತ್ತೆ. ಇದು ನಾವಿಲ್ಲಿ ಬಟನ್ ಕೂಡ ಇಡ್ಬೋದು. ಹಾಗೆ ಇಲ್ಲಿ ಡೋರಿ ಕೂಡ ಇಡ್ಬೋದು, ಅಂದರೆ ಬಳ್ಳಿ ಕೂಡ ಇಡ್ಬೋದು. ನೋಡಿ, ಈ ಥರ. ಈಗ ನಮ್ಮ ಬ್ಯಾಕ್ ಡಾಟ್ 1 ಇಂಚಿಗೆ ಕೊಡ್ಬೋದು. ಇಲ್ಲಿ ಡಾಟ್ ದೊಡ್ಡದ ಕೊಡಲಿಕ್ಕಾಗಲ್ಲ, ಅದಕ್ಕೆ ನಾವು ಆ ಶೇಪಿಗೆ ಟಚ್ ಆಗಬಾರ್ದು. ಈ ಥರ ನಿಧಾನವಾಗಿ 1 ಇಂಚಿನ ಡಾಟ್ ಕೊಡಬೇಕು. ಮೊದಲು ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಡಾಟ್ ಕಟ್ ಮಾಡಬೇಕು. ಆದರೆ ಫ್ಯಾಬ್ರಿಕಲ್ಲಿ ಡಾಟ್ ಕಟ್ ಮಾಡಬಾರ್ದು. ಫ್ಯಾಬ್ರಿಕಲ್ಲಿ ಜಸ್ಟ್ ಮಾರ್ಕ್ ಮಾಡೋದು ಮಾತ್ರ. ನಾವು ಪ್ರಿನ್ಸಸ್ ಕಟ್ ಮಾತ್ರ ಫ್ಯಾಬ್ರಿಕಲ್ಲಿ ಕಟ್ ಮಾಡುವಾಗ ಅದಕ್ಕೆ ನಾವು ಎಲ್ಲಿ ಜಾಯಿಂಟ್ ಮಾಡ್ತೇವೋ ಅಲ್ಲಿ ಎಲ್ಲ ಕಡೆ ನಾವು ಸ್ಟಿಚಿಂಗ್ ಲೈನ್ ಕೊಡ್ತಾ ಹೋಗಬೇಕು. ನೀವು ಎಷ್ಟು ಸ್ಟಿಚಿಂಗ್ ಲೈನ್ ಕೊಡ್ತೀರೋ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಮತ್ತು ಮಾರ್ಜಿನ್ ಹತ್ತಿರ ಅಂದರೆ 2 ಇಂಚು 1.5 ಇಂಚು ಕೊಡ್ಬೋದು. ಹೆಚ್ಚಾಗಿ 1.5 ಇಂಚು ಕೊಡಲೇಬೇಕು. ಯಾಕೆಂದರೆ
ಲೂಸ್ ಟೈಟ್ ಫಿಟ್ಟಿಂಗ್ ಹೆಚ್ಚು ಕಡಿಮೆ ಆದರೆ ನಾವು ಅಲ್ಲಿಂದಲೇ ಸರಿ ಮಾಡ್ಬೋದು. ಇದು ಪರ್ಫೆಕ್ಟ್ ಫಿಟ್ಟಿಂಗ್, ಅಂದರೆ ನಾನು ಇಲ್ಲಿ ಎಲ್ಲಿ ಕೂಡ ಎಕ್ಸ್ಟ್ರಾ ಲೂಸಿಂಗ್ ಕೊಡಲಿಲ್ಲ. ಇದರಲ್ಲೇ ಬರುತ್ತೆ ಲೂಸಿಂಗ್. ನಾವು ಟಕ್ಸ್ ಕೊಡ್ತೇವಲ್ಲ ಅದರಲ್ಲೇ ಅಡ್ಜಸ್ಟ್ ಆಗುತ್ತೆ. ಅಂದರೆ ನಾನು ಕೆಳಗೆ 3 ಇಂಚ್ ಟಕ್ಸ್ ಕೊಟ್ಟಿದ್ದೇನೆ, ಅದರಲ್ಲಿ ನಮಗೆ ಲೂಸಿಂಗ್ ಬರುತ್ತೆ ಚೆಸ್ಟಲ್ಲಿ. ಈ ಬ್ಲೌಸಲ್ಲಿ ಲೂಸಿಂಗ್ ತುಂಬ ಕೊಡಬೇಕಾಗಿಲ್ಲ, ಯಾಕೆಂದರೆ ಇಲ್ಲಿ ಬ್ಯಾಕಲ್ಲಿ ಶೇಪ್ ಇರೋದ್ರಿಂದ ಅದು ಬ್ರಾಡ್ ಆಗುತ್ತೆ. ಸೊ ನಾವು ಲೂಸಿಂಗು ಕೊಡಬೇಕಂತಿಲ್ಲ. ನಾವಿಲ್ಲಿ ನೋಡಿ ನೆಕ್ಸ್ಟ್ ಲಾಸ್ಟಿಗೆ ನಿಮಗೆ ತೋರಿಸ್ತೇನೆ. ಇಲ್ಲಿ ನಮಗೆ ಎಷ್ಟು ಮೆಜರ್ಮೆಂಟಲ್ಲಿ ಎಷ್ಟು ಬರ್ತದೆ ಅಂತಂದರೆ ನಮ್ಮ ಫಿಟ್ಟಿಂಗ್ ಕರೆಕ್ಟ್ ಬರ್ತದೋ ಇಲ್ವೋ ಅಂತ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಈಗ ಈ ಥರ ಪ್ರಿನ್ಸಸ್ ಶೇಪನ್ನು ನಾವು ನೀಟಾಗಿ ಕಟ್ ಮಾಡಿಬಿಡಬೇಕು. ನಾವು ಸ್ವಲ್ಪ ಬಿಟ್ಟಿದ್ದೇವಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆದು ಪ್ರಿನ್ಸಸ್ ಶೇಪ್ ನೀಟಾಗಿ ಬರುವ ಹಾಗೆ ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಈಗ ನಾನು ಇದರ ಮೆಜರ್ ಮಾಡ್ತೇನೆ ಎಷ್ಟು ಬರುತ್ತೆ ಅಂತ. ನೋಡಿ ಅಳತೆ ತೆಗೆಯುವಾಗ ಇಲ್ಲಿ ಸ್ಕೇಲ್ ಇಟ್ಟಿದ್ದೇನೆ. ನೋಡಿ ಈಗ ಮೆಜರ್ಮೆಂಟ್ ನೋಡುವ. ಮೊದಲಿಗೆ ನಮ್ಮ ಚೆಸ್ಟ್ 34, ಅದೇ ರೀತಿ ಬಸ್ಟ್ ಸೈಜು 36, ಅಂದರೆ ಈಗ ನೀಟಾಗಿ ಕರೆಕ್ಟಾಗಿ ಬಂದಿದೆ 36. ನೋಡಿ ಈ ಥರ ನಾವು ನಮ್ಮ ಡ್ರಾಫ್ಟಿಂಗಲ್ಲೇ ಕರೆಕ್ಟಾಗಿ ಈ ಥರ ಬರಬೇಕು. ನಾವು ತಮ್ಮನೇಲಲ್ಲಿ ಕೊಟ್ಟ ಹಾಗೆ ಇಲ್ಲಿ ಒಂದು ಶೇಪ್ ಇದೆ ಅಲ್ಲ ಚೆಸ್ಟ್ ಹತ್ತಿರ, ಇದನ್ನು ನಾನು 2 ಇಂಚಿಗೆ ಒಂದು ಶೇಪ್ ಕೊಟ್ಟು ಆರ್ಮೋಲ್ ಕರ್ವ್ ಹತ್ತಿರ ಶೇಪರಲ್ಲಿ ಈ ಥರ ಶೇಪ್ ಕೊಡ್ತಾ ಇದ್ದೇನೆ. ಈಗ ನೋಡಿ ನಾವು ಕಟ್ ಮಾಡುವಾಗ ನಮ್ಮ ತಮ್ಮನೇಲಲ್ಲಿರುವಂಥದ್ದೇ ಶೇಪ್ ಬರುತ್ತೆ ಇದಕ್ಕೆ ಕೂಡ. ನೋಡಿ ಆ್ಯಕ್ಟ್ರೆಸ್ ಹಾಕಿರೋ ಥರನೇ ಈ ಇದು ಕೂಡ ಬರುತ್ತೆ. ನಾನೀಗಾಗಲೇ ಇದರ ಬ್ಲೌಸ್ ನೋಡಿ ಫ್ರೆಂಡ್ಸ್, ಬ್ಲೌಸ್ ರೆಡಿ ಆದ ನಂತರ ಈ ಥರ ಬರುತ್ತೆ. ಅವರಿಗೆ ಫ್ರಂಟಲ್ಲಿ ಶೇಪ್ ಬೇಡ ಅಂತ ಹೇಳಿದರು, ಸ್ಟ್ರೈಟ್ ಇರಲಿ ಅಂತ. ಫ್ರಂಟಲ್ಲಿ ಆ ಶೇಪ್ ಕೊಟ್ಟರೆ ಲಂಗ ಲೆಹೆಂಗಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸಾರಿಗೆ ಆಗಿರೋದ್ರಿಂದ ಅವರು ಸ್ಟ್ರೈಟೇ ಇರಲಿ ಅಂತ ಹೇಳಿದರು. ನೋಡಿ ಈ ಥರ ನಾನು ಇದಕ್ಕೆ ಡಬಲ್ ಲೈನಿಂಗ್ ಯೂಸ್ ಮಾಡಿದ್ದೇನೆ. ಅಂದರೆ ಫಸ್ಟ್ ಲೈನಿಂಗ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿದ್ದು, ಸೆಕೆಂಡ್ ಲೈನಿಂಗ್ ಪಲ್ಟಿ ಮಾಡಲಿಕ್ಕೆ. ಹಾಗೆ ನೋಡಿ ಈ ಥರ ಎಲ್ಲಿ ಕೂಡ ನಮಗೆ ಸ್ಟಿಚ್ಚಿಂಗ್ ಕಾಣೋದಿಲ್ಲ. ಎಲ್ಲ ಸೈಡ್ ನಾನು ಪಲ್ಟಿ ಮಾಡಿದ್ದೇನೆ. ಮತ್ತು ಆರ್ಮೋಲ್ ಹತ್ತಿರ ಮಾತ್ರ ಕ್ರಾಸ್ ಪಟ್ಟಿ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೇನೆ. ನೋಡಿ ಈ ಥರ ಎಷ್ಟು ನೀಟಾಗಿ ಕಾಣ್ತದೆ ಅಂದರೆ. ಈ ಫ್ಯಾಬ್ರಿಕ್ ತುಂಬ ತೆಳು, ಅದಕ್ಕಾಗಿ ನಾನು ಡಬಲ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ ಮಾಡುವಾಗ ನಾರ್ಮಲಾಗಿ ಕಪ್ಸ್ ಎಲ್ಲ ಇಡುವಾಗ ನಾವು ಡಬಲ್ ಲೈನಿಂಗ್ ಯೂಸ್ ಮಾಡಬೇಕು. ನೋಡಿ